ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಪರೋಪಕಾರಂ ನುಡಿ. ಒಳ್ಳೆಯವರಾಗುವುದು ಕರ್ತವ್ಯವೂ ಅಲ್ಲ, ಅರ್ಹತೆಯೂ ಅಲ್ಲ. ಅದೊಂದು ಯೋಗ್ಯತೆ ಅಷ್ಟೇ. ಅದು ನೀಡುವಷ್ಟು ನೆಮ್ಮದಿ, ತೃಪ್ತಿ, ಆತ್ಮವಿಶ್ವಾಸ ಹಾಗೂ ಆನಂದ ಯಾವ ವಿಷಯದಿಂದಲೂ ಪಡೆಯಲು ಸಾಧ್ಯವಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಹಣದಿಂದ ಪಡೆಯಲು ಸಾಧ್ಯವಿಲ್ಲದ ಸ್ವಸ್ಥವನ್ನು ಒಳ್ಳೆಯತನದಿಂದ ಖಂಡಿತ ಪಡೆಯಬಹುದು. ನೀವೇ ಹೇಳ್ತೀರಾ ಸ್ನೇಹಿತರೆ, ಈ ಒಂದು ಪರೋಪಕಾರಂ ನುಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಕಮೆಂಟಲ್ಲಿ ಶೇರ್ ಮಾಡಿ. ಸೊ ಆದರೆ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ನನ್ನ ಒಂದು ಅಭಿಪ್ರಾಯನ ಶೇರ್ ಮಾಡ್ತಾ ಇದ್ದೀನಿ. ಹೌದು, ಒಳ್ಳೆಯರಾಗೋದು ತುಂಬ ಜನ ಹೇಳ್ತಾರೆ, ನೀವು ಕೇಳಿರ್ತೀರ ಯೂಶಲಾಗಿ, ಅವರು ಇವಾಗ ಒಳ್ಳೆಯರಾಗ್ತಾ ಇದ್ದಾರೆ ಅಥವಾ ಒಳ್ಳೆಯರಾಗಿ ಚೇಂಜ್ ಆಗ್ತಾ ಇದ್ದಾರೆ, ಒಳ್ಳೆಯವರಾಗೋ ಥರ ನಾಟಕ ಆಡ್ತಾ ಇದ್ದಾರೆ. ಈ ಒಂದು ಕಾಮನ್ ಮಾತುಗಳನ್ನು ನಾವು ನಮ್ಮ ಸುತ್ತಮುತ್ತದ ಪ್ರಪಂಚದಲ್ಲಿ ಕೇಳಿರ್ತೀವಿ ಸ್ನೇಹಿತರೆ. ಆದರೆ ಒಂದು ಹೇಳೋದು, ಒಳ್ಳೆಯರಾಗೋದು ಅನ್ನೋದು ಅದು ಯಾರಿಗೂ ಕರ್ತವ್ಯನೂ ಅಲ್ಲ, ಹಾಗೆ ಅರ್ಹತೆಯೂ ಅಲ್ಲ. ಅದು ಒಂದು ಯೋಗ್ಯತೆ ಅಷ್ಟೇ. ಅಂದರೆ ನಾವು ಒಳ್ಳೆಯವರಾಗಿದ್ದೀವಿ ಅಂತ ಹೇಳಿ ನಮ್ಮ ಮನಸ್ಸಿಗೆ ಗೊತ್ತಿದ್ದರೆ ಸಾಕು. ಅದನ್ನು ನಾವು ಬೇರೆಯವರಿಗೆ ಪ್ರೂವ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಓಕೆನಾ? ಸೊ ಯಾಕಂದರೆ ತುಂಬ ಜನ ಅಂದ್ಕೊಳ್ಳೋದು ಹಾಗೇನೆ, ನಾನು ಚೇಂಜ್ ಆಗಿದ್ದೀನಿ, ನಾನು ಬದಲಾಗಿದ್ದೀನಿ, ನಾನು ಒಳ್ಳೆಯವರಾಗಿದ್ದೀನಿ ಅಂತ ಹೇಳಿ ನಂಬಿ ಅಂತ ಹೇಳಿ ಬೇರೆಯವರಿಗೆ ನಂಬಿಸುವಂತಹ ಪ್ರಯತ್ನನ ಪಡ್ತಾ ಇರ್ತಾರೆ. ಆ ಪ್ರಯತ್ನದಲ್ಲಿ ಎಷ್ಟು ಸಮಯ ಕೂಡ ವ್ಯರ್ಥ ಮಾಡಿರ್ತಾರೆ ಜೀವನದಲ್ಲಿ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಸೊ ಬೇರೆಯವರನ್ನ ನಂಬಿಸುವಂತಹ ಅವಶ್ಯಕತೆ ನಿಮಗೆ ಯಾಕೆ ಬೇಕಲ್ವಾ? ನೀವು ನಿಮ್ಮ ಮನಸ್ಥಿತಿಗೆ ಕರೆಕ್ಟಾಗಿದ್ದೀರಾ ಅಂತ ಅನಿಸಿದರೆ, ನೀವು ಒಳ್ಳೆಯವರು ಅಂತ ಫಸ್ಟು ನಿಮಗೆ ಅರ್ಥ ಆಗಿದ್ದರೆ ಅಷ್ಟೇ ಸಾಕು. ಆಮೇಲೆ ಬೇರೆಯವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಸೊ ಮಾಡ್ಕೊಂಡಿಲ್ಲ ಅಂದರೂ ತೊಂದರೆ ಇಲ್ಲ, ನೀವು ಯಾಕೆ ಅದನ್ನು ಬದಲಾಯಿಸ್ಕೋಬೇಕು ಅಲ್ವಾ? ನಿಮ್ಮ ಗುಣ ಏನಿದೆ ಅದನ್ನು ಒಪ್ಕೊಳ್ಳೋರು ಹೇಗೆ ಇದ್ರೂ ಒಪ್ಕೊಳ್ತಾರೆ. ಇನ್ನು ಕೆಲವೊಬ್ಬರು ನೀವು 100ಕ್ಕೆ 100% ಕರೆಕ್ಟಾಗಿದ್ದರೂ ಕೂಡ ಅವ್ರು ನಿಮ್ಮಲ್ಲಿ ಇನ್ನೂ ತಪ್ಪನ್ನು ಹುಡುಕ್ತಾನೆ ಇರ್ತಾರೆ. ಹಾಗಾಗಿ ಅವರವ್ರನ್ನ ಮೆಚ್ಚೋದಕ್ಕಿಂತ ನಮ್ಮ ಮನಸ್ಥಿತಿಯಲ್ಲಿ ನಾವು ಸರಿ ಇದ್ದರೆ, ನಾವು ಒಳ್ಳೆಯವರಾಗಿದ್ದರೆ ಅಷ್ಟೇ ಸಾಕು ಸ್ನೇಹಿತರೆ. ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ಬೇರೆಯವ್ರನ್ನ ಮೆಚ್ಚೋದಕ್ಕೆ ಹೋಗಿ ಬೇರೆಯವ್ರ ಕಡೆಯಿಂದ ಒಳ್ಳೆಯವರಾಗಲಿಕ್ಕೆ ಹೋಗಿಬಿಟ್ಟು ನೀವು ನಿಮ್ಮತನ ನೀವೇ ಕಳ್ಕೊತೀರ ಮುಂದೆ ಒಂದಿನ. ಹಾಗಾಗಿ ಅಂಥ ಪರಿಸ್ಥಿತಿಲಿ ಹೋಗಿ ನಿಲ್ಲೋದಕ್ಕಿಂತ ನಮ್ಮ ತನ ಏನಿದೆ ಅದನ್ನು ಉಳಿಸ್ಕೊಂಡು ಅದರಲ್ಲೇ ನಾವು ಹೇಗೆ ತೃಪ್ತಿಯಿಂದ ಇರ್ಬೋದು ಅಂತ ನೋಡ್ಬೋದು ಅಲ್ವಾ? ಯಾಕಂದರೆ ನಮಗೆ ತುಂಬಾ ಆಪ್ಷನ್ಸ್ ಇದೆ ಆ ರೀತಿ ನೋಡೋದಕ್ಕೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಹೇಳಿರೋ ಇಷ್ಟು ಮಾತುಗಳು ಕೂಡ ನಿಮಗೂ ನಿಜ ಅಂತ ಅನಿಸಿದರೆ ಖಂಡಿತ, ಹಾಗೆಯೇ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕೂಡ ಖಂಡಿತ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೇನಾದ್ರು ಯೂಸ್ಫುಲ್ ಆಗಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.